ತುಂಬಾ ಬೇಡಿಕೆ ಇಟ್ಟರು, ಆಯ್ತು ಮಾಡಿ ಅಂತ ಹೇಳಿದ್ದೀನಿ. ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಈ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಮಾರಿಗೋಲ್ಡ್. ಖಂಡಿತವಾಗ್ಲೂ ನಿಮ್ಗೆ ಇದು ರುಚಿಸುತ್ತೆ. ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಅಂತ ಹೇಳಿ ನೀವೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಬೆನ್ನು ತರ್ತೀರಾ. ಸೊ ಸದಾ ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದ ಮಾರಿಗೋಲ್ಡ್ ಮೇಲೆ ಇರಲಿ. ಮಾರಿಗೋಲ್ಡ್ ಚಿತ್ರ ಬಿಡುಗಡೆ ಆದ್ಮೇಲೆ ನಮ್ಗೆಲ್ಲರಿಗೂ ಕೂಡ ಗೋಲ್ಡ್ ಬರ್ತಾರ ನೀವೆಲ್ಲರೂ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಮಾರಿಗೋಲ್ಡ್ ಚಿತ್ರದ ಟ್ರೈಲರ್ ಲಾಂಚ್ ಅನ್ನ ನಾವು ಮಾಡಿಸೋದಕ್ಕೋಸ್ಕರ ಕೆಲವು ಕಡೆ ಅಲ್ಲಿ ಇಲ್ಲಿ ಕೆಲವರನ್ನ ಹುಡುಕಾಡ್ತಾ ಇತ್ತು. ಸೊ ಅದು ನಮಗೆ ಸರಿಯಾಗಿ ಕೂಡ್ ಬರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ನನ್ನನ್ನೇ ಮುಂದೆ ಕಳಿಸ್ತಾ ಇದ್ರು. ಆಯ್ತು, ನಮ್ಮ ಸಿನಿಮಾ ನಾವು ಪ್ರೀತಿಯಿಂದ ಮಾಡಿರೋದು ನಾವೇ ಯಾಕೆ ಮಾಡ್ಕೋಬಾರ್ದು ಅಲ್ವಾ? ಹಬ್ಬದ ಅಡಿಗೆ ನಾವೇ ಊಟ ಮಾಡ್ಬೇಕು. ಆಯ್ತು, ಮಾಡೇ ಬಿಡೋಣ ಅಂತ ಹೇಳಿದೆ. ಸೊ ಈಗ ಮಾರಿಗೋಲ್ಡ್ ಟ್ರೈಲರ್ ನಿಮಗೋಸ್ಕರ ಲಾಂಚ್ ಆಗ್ತಾ ಇದೆ. ನೀವು ಇದರ ನಂತರ ನಮ್ಮ ಎಲ್ಲ ಕಲಾವಿದರ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಚೆನ್ನಾಗಿ ಬರವಣಿಗೆಯನ್ನ ಮಾಡಿ, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಆದಷ್ಟು ಸುದ್ದಿಯನ್ನ ಮಾಡಿ, ಜೋರಾಗಿ ಮಾರಿಗೋಲ್ಡ್ನ ಸದ್ದನ್ನ ಮಾಡಿ ನನ್ನ ಕಿವಿಗೂ ಕೇಳಿ, ನಿಮಗೆಲ್ಲರ ಹೃದಯಕ್ಕೆ ತಟ್ಲಿ ಅದು. ಧನ್ಯವಾದಗಳು ಸರ್. ಕತೆ ಕೇಳಿ ತುಂಬಾ ಚೆನ್ನಾಗಿದೆ. ಇದನ್ನ ನೀವೇ ಡೈರೆಕ್ಷನ್ ಮಾಡಿ. ಈ ಜಾನ್ರ ನನಗೆ ಅಷ್ಟು ಸೂಟ್ ಆಗಲ್ಲ ಅಂತ ಇದಕ್ಕೆ ಅಂತ ರಾಘವೇಂದ್ರ ನಾಯ್ಕ ಅವರಿಗೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಇದು ದೊಡ್ಡ ಅವ್ರಿಗೊಂದು ತುಂಬಾ ದೊಡ್ಡ ಧನ್ಯವಾದಗಳು ಸರ್. ಈ ತರ ನಿಮ್ ತರ ಎಲ್ಲ ಡೈರೆಕ್ಟರ್ ಬಂದ್ಬಿಟ್ರೆ ಬಹಳಷ್ಟು ಹೊಸ ನಿರ್ದೇಶಕರಿಗೆ ಅವಕಾಶಗಳು ಸಿಗುತ್ತೆ. ಅದ್ಭುತವಾಗಿದೆ. ಅಂದ್ರೆ ಗಿಡಗ, ಕಪ್ಪೆ, ಹಾವಿನ ಕಪ್ಪೆಯಿಂದ ಹಾವು, ಹಾವಿನಿಂದ ಹದ್ದು ಅನ್ನೋದೊಂದು ಲೈಂಗ ತುಂಬಾ ಅದ್ಭುತವಾದ ಲೈಂಗ ಬರ್ತಾರೆ. ಹಾಗೆ ನಮ್ದು ಚಂದ್ರಶೇಖರ್ ಸರ್ ಅಂತೂ ಕ್ಯಾಮ್ರಾ ನೀವು ನೋಡಿದ್ರೆ ಇಡೀ ಸಿನಿಮಾ ತುಂಬಾ ಮಜವಾಗಿದೆ. ನಿಮ್ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ. ನಿಮ್ ಸಿನಿಮಾದಾಗ ಕೂತ್ಕೊಂಡ್ರೆ ಯಾವಾಗ ನೀವು 2 ಅವರ್ ಮುಗ್ದೋಗ್ಬಿಡುತ್ತೆ. ಒಂದು ಡೈಲಾಗ್ ಮುಗಿದ ತಕ್ಷಣ ಅದ್ಭುತ ಡೈಲಾಗ್ ಅಂತ ಇನ್ನೊಂದು ಅದಕ್ಕಿಂತ ಬೆಸ್ಟ್ ಡೈಲಾಗ್ ಬರುತ್ತೆ ಸಿನಿಮಾದ. ಇದು ತುಂಬಾ ಕಮರ್ಷಿಯಲಿ ಆಗಿ ತುಂಬಾ ಚೆನ್ನಾಗಿದೆ. ತಾವೆಲ್ಲರೂ ನನ್ನ ಪರ್ಸನಲಿ ನನ್ನ ಪಿಕ್ಚರ್ಗಳಿಗೆ, ನನ್ನ ಮ್ಯೂಸಿಕ್ಗೆ ನನ್ನನ್ನು ತುಂಬಾ ಸಪೋರ್ಟ್ ಮಾಡಿದ್ರು ಮಾಧ್ಯಮ ಮಿತ್ರರು. ಈ ಸಿನಿಮಾಗೂ ಆಲ್ರೆಡಿ ನೀವು ಮಾಡಿದ್ರ, ಈ ಪ್ರಚಾರ ತುಂಬಾ ಆಗಿದೆ. ತಮ್ಮೆಲ್ಲ ಸಹಕಾರದಿಂದ ನಾವು ಬಹಳಷ್ಟು ಜನರಿಗೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಈ ಸಿನಿಮಾ. ಲಾಸ್ಟ್ ಟೈಮ್ ನೀವು ಒಂದು ನಾವು ಟ್ರೀಸರ್ದು ಪ್ರೆಸ್ ಮೀಟ್ ಮಾಡಿದಾಗ ತಮ್ಮ ಸಹಕಾರದಿಂದ ತುಂಬಾ ರೀಚ್ ಆಗಿದೆ. ಆ ಸಹಕಾರ ಹೀಗೆ ಇರಲಿ ತಮ್ಮ ಹತ್ರ ಕಳ್ಕಳಿ ವಿನಂತಿ. ಧನ್ಯವಾದಗಳು ಸರ್. ಇಲ್ಲಿ ಯಾರಾದ್ರೂ ಬಗ್ಗೆ ಮಾತಾಡಬೇಕು ಅಂದ್ರೆ ಮೊದಲನೇ ವ್ಯಕ್ತಿ ರಾಘವೇಂದ್ರ ನಾಯಕ್. ಯಾಕಂದ್ರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಂಗಿಲ್ಲ ಪರಿಚಯ ಇರೋರು. ನಿಮ್ಗೆಲ್ಲ ಎಷ್ಟು ಗೊತ್ತು ಅಂದ್ರೆ ಸಿನಿಮಾದಲ್ಲಿ ಅವರ ವರ್ಕ್ ಅನ್ನ ನೀವು ಎಷ್ಟು ನೋಡಿದಿರಿ ಅನ್ನೋಕ್ಕಿಂತ ತುಂಬಾ ಜಾಸ್ತಿ ವರ್ಕ್ ಮಾಡಿದ ಹಿಂದ್ಗಡೆ ಅವರು. ದೊಡ್ಡ ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನ್ ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ. ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ. ರಘು ನಿಡೋಳಿ ಜೊತೆ ಇರ್ಬೋದು ಅಥವಾ ನಮ್ಮ ಜೊತೆ ನಾವೇನಾದ್ರೂ ಕತೆ ಬಂದ್ರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಾಘು ಒಬ್ರು. ಅವರ ಬಳಿ ನನಗೆ ಗೊತ್ತು ಇನ್ನೂ ಇಂಥ 10 ತುಂಬಾ ಒಳ್ಳೆ ಕಥೆಗಳಿವೆ, ಒಳ್ಳೆ ಸಿನಿಮಾ ಆಗ್ಬಹುದಾದ ಕಥೆಗಳಿವೆ. ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಆಗಬಲ್ಲರು ಅಂತ ಪ್ರತಿಭೆ ಉಳ್ಳವರು. ಅವರಿಗೆ ಒಳ್ಳೇದಾಗಿ. ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂತ ರಘುವಂದನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಲೇಬೇಕು. ದೊಡ್ಡ ಮನಸ್ಸು ಸರ್ ನಿಮ್ದು. ಜೊತೆಗೆ ವಿ ಸಮರ್ಥ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ರು. ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ. ರಾಘು ಯಾವತ್ತು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು, ಸುಮ್ಮನೆ ಸಾಂಗ್ ಆಗಬಾರ್ದು ಅನ್ನೋ ನಿಲುವಿರೋರು ಒಬ್ಬರವರು. ನಾವು ಒಂದು ಫುಡ್ ಚೈನ್ ಹೆಂಗಿರುತ್ತೆ, ಈ ಸಾಲಲ್ಲಿ ಗಿಡಗ ಇದೆ ಉರಗದ ಹಿಂದೆ, ಉರಗ ಇದೆ ಕಪ್ಪೆಯ ಹಿಂದೆ, ಕಪ್ಪೆ ಇದೆ ಮಿಡತೆಯ ಹಿಂದೆ, ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬಾ ಕ್ರೂರಿ, ಹಣವೊಂದೇ ಈಗ ಸರ್ವಾಧಿಕಾರಿ ಅಂತ ಆ ಕಥೆಯನ್ನ ಸಮರೈಸ್ ಮಾಡೋ ತರ ಈ ಕಥೆ ನೀವು ನೋಡಿರ್ಬೋದು. ಒಬ್ರಿಂದ ಒಬ್ರು ಇರ್ತಾರೆ. ಸೊ ಸಮಾಜದಲ್ಲೂ ಅಷ್ಟೇ, ಯಾರು ದೊಡ್ಡವ್ರು ಅನ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ, ಅವ್ರ ಬೆನ್ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ. ಅದನ್ನ ಸಮರೈಸ್ ಮಾಡಿ ಒಂದು ಹಾಡು ಬರೆದಿದ್ವಿ. ತುಂಬಾ ಮೀನಿಂಗ್ಫುಲ್ ಹಾಡು ಅಂತ ಹೇಳ್ಬೋದು. ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರೋ ಹೇಳಿದ್ರು, ಇವರೇ ಮೇಡಮ್ ಹೇಳಿದ್ರು, ದಿಗಂತ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ದೂದ್ ಪೇಡ ಹೋಗಿ ಕಲ್ಗುಂಡ್ ತರ ಕಾಣಿಸ್ತಿದ್ದೀರಾ ಇಲ್ಲಿ. ಜೊತೆ ಆಲ್ರೆಡಿ ತುಂಬಾ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು. ಸಿಮ್ಮಿಣಿ. ಸೊ ಆ ಟಫ್ ಕ್ಯಾರೆಕ್ಟರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ. ಗುಡ್. ಆಕ್ಚುಲಿ ಒಂದ್ ಖುಷಿ ಅಂತ ಇದೆಯೋ, ಒಂದು ಮಲೆನಾಡಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋದಿಂದ, ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ, ಕುಂದಾಪುರ, ಯಡೂರು ಹತ್ರ ಈ ಬಸ್ ಕಂಡಕ್ಟರ್ ಹೋಗ್ತಾರೆ ಎಲ್ಲ ಲೈನಲ್ಲೇ ಬರ್ತೀವಿ. ಅದ್ರ ಜೊತೆಗೆ ಸರ್ವಿದ್ದಾರೆ ನಾರ್ತ್ ಕರ್ನಾಟಕದಿಂದ, ಈ ಕಡೆ ಮೈಸೂರು ಕರ್ನಾಟಕದಿಂದನೂ ಇದ್ದಾರೆ. ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದೀವಿ. ಒಳ್ಳೆ ಸಿನಿಮಾ ಆಗತ್ತೆ ಖಂಡಿತ. ಇದು ನೋಡಿದಾಗ ಅನ್ಸಿದ್ದು ಖಂಡಿತ ಒಳ್ಳೆ ಸಿನಿಮಾ ಆಗತ್ತೆ. ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು. ಹೊಸ ಪ್ರತಿಭೆಗಳು ಮತ್ತು ಒಳ್ಳೆಯ ಗಟ್ಟಿ ಕತೆ ಇಟ್ಕೊಂಡ್ ಬಂದವರಿಗೆ
ಇದೊಂದು ಕನ್ನಡದ ಈಗ ಮನಿ ಇಷ್ಟ ಏನಂತ ಅದಾಗ್ಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ, ಮಾರಿಗೋಲ್ಡ್ ದೊಡ್ಡ ಸಕ್ಸಸ್ ಕಾಣಲಿ, ರಾಘವೇಂದ್ರ ನಾಯಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗ ಸಿಗಲಿ. ಜೊತೆಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಉಳಿದ ಆರ್ಟಿಸ್ಟ್ಗಳಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಸಂಪತ್ ಸರ್ ಇರ್ಬೋದು, ನಮ್ಮ ಮಹಂತೇಶ್ ಅವರು ಇರ್ಬೋದು, ಯಶ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಯಶಸ್ಸಾಗಲಿ ಅಂತ ನನಗೆ ಮಾರಿಗೋಲ್ಡ್ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ. ಎಲ್ಲಿ ಸಿಕ್ಕಿದ್ರು ಎಲ್ಲರಿಗೂ ಹೇಳ್ಕೊಂಡು ಬರ್ತಿದ್ದೆ. ನಮ್ಮ ಡೈರೆಕ್ಟರ್ಗೂ ಮತ್ತು ಪ್ರೊಡ್ಯೂಸರ್ಗೂ ಗೊತ್ತು. ಯಾಕೆಂದರೆ ನನಗೆ ಪರ್ಸ್ನಲಿ ಬೆಲ್ ಬಾಟಮ್ ಆದಮೇಲೆ ಇದೊಂದು ಡೈಲಾಗ್ ಪಿಕ್ಚರ್ ಗ್ರೌಂಡ್ ಕತೆ ಹೇಳಿದಾಗಲೇ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅವ್ರ ಕೀ ಡೈಲಾಗ್ಸ್ ಕೆಲವು ಹೇಳಿದಾಗಲೇ ಈ ದಾಟಿಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಕ್ಲಿಯರಾಗಿ ನನಗೆ ಗೊತ್ತಾಯಿತು. ಮುಂಚೆಯಿಂದ ಅವರು ಸ್ನೇಹಿತರು. ಈ ಕತೆ ಕೇಳಿದ ತಕ್ಷಣ ನನಗೆ ಅನಿಸಿದ್ದು ಏನಂದರೆ, ಇಷ್ಟು ದಿವಸ ನಾನು ಇಷ್ಟು ಘಾಟಾಗಿ ಸ್ವಲ್ಪ ಮೈಚಳಿ ಬಿಟ್ಟು ಬರ್ದಿಲ್ಲ. ಎಲ್ಲ ಸಂಭಾಷಣೆ ಶೈಲಿ ಆಗಲಿ, ವಿಚಾರಗಳಾಗಲಿ ಎಲ್ಲವೂ. ಬಟ್ ಆದರೆ ಈಗ ಒಂದು ವೆಬ್ ಸೀರೀಸ್ ಜಮಾನ ಮತ್ತು ಟ್ರೋಲ್ಗಳು ಎಷ್ಟು ಸ್ಟ್ರೈಟ್ ಇರ್ತವೆ, ಎಷ್ಟು ಘಾಟ್ ಇರ್ತದೆ. ಹಂಗಾಗಿ ಈ ಅಪ್ರೋಚೇ ಇರಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು. ಅದಾದ್ಮೇಲೆ ಬರ್ದ್ಮೇಲೆ ಕೂಡ ನಮಗೆ ಕೆಲವು ಡೌಟ್ಗಳಿತ್ತು. ಏನಂದರೆ ನನಗೆ ಪರ್ಸ್ನಲಿ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ರೀಡಿಂಗಲ್ಲಿ ತುಂಬ ಚೆನ್ನಾಗಿ ನಟ್ಬಿಟ್ಟು ಕ್ಲಾಪ್ ಕೊಡೋದು ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿರ್ತಾರೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಅಂದ್ಬಿಟ್ಟು ಡೈಲ್ಯೂಟ್ ಆಗಿರ್ತದೆ. ಆರ್ಟಿಸ್ಟ್ ಟೈಮಿಂಗು ಮತ್ತು ಡೈರೆಕ್ಟ್ರದ್ದು ಅವರೇನೋ ಬೇರೆ ಟೈಮಿಂಗಲ್ಲಿ ಅರ್ಥ ಮಾಡ್ಕೊಂಡಿರೋದು. ಬಟ್ ಡೈರೆಕ್ಟ್ರಿಗೆ ಇಲ್ಲಿ ಡೈಲಾಗ್ ಬಗ್ಗೆನೇ ಒಂದು ಅಭಿರುಚಿ ಇರೋದ್ರಿಂದ ಅದು ಕಾಣುತ್ತೆ, ಎಲ್ಲೂ ಮಿಸ್ ಆಗಿಲ್ಲ ಇದು. ಮತ್ತು ಇನ್ನೊಂದೇನೆಂದರೆ, ದಿಗಂತ್ ಸರ್ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಯಾಕಂದರೆ ದಿಗಂತ್ ಸರ್ನ ನನ್ನ ಮನಸ್ಸಲ್ಲಿರೋದು ಗಾಳಿಪಟ ಸಿನಿಮಾದ ಟೈಮಿಂಗು. ಅವರೊಂದು ಮಾತಾಡ್ತಿದ್ರಲ್ಲ ಗಣೇಶ್ ಅವ್ರ ಜೊತೆ, ಆ ಥರದ್ದು. ಬಟ್ ಇದು ಹೇಗೆ ಅನ್ನೋದೊಂದು ಸಣ್ಣ ಅನುಮಾನ ಇತ್ತು. ಬಟ್ ಸಿನಿಮಾ ನಾನು ನೋಡಿದ ಮೇಲೆ ನಾನು ತುಂಬ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನು ಬರೆದಿದ್ದಕ್ಕಿಂತಲೂ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ. ಅದು ತುಂಬ ಖುಷಿ. ಎಲ್ಲೂ ಡೈಲ್ಯೂಟ್ ಆಗ್ತದೆ ಅಷ್ಟೇ, ಏನು ಕಾಂಕ್ರೀಟ್ ಆಗಿ ದಾಟಿದೆ. ಸೊ ಈ ಸಿನಿಮಾಗೆ ಅವಕಾಶ ಕೊಟ್ಟಿದೆ. ಯಾಕೆಂದರೆ ಒಂಥರ ಕೆರಿಯರ್ ಬ್ರೇಕ್ ಥರ ಫೀಲ್ ನನಗೆ ಈ ಸಿನಿಮಾ. ಯಾಕೆಂದರೆ ಎಷ್ಟೊಂದು ಸರ್ತಿ ಕಥಾ ಪ್ರಧಾನವಾದ ಸಿನಿಮಾದಲ್ಲಿ ಡೈಲಾಗ್ ಅನ್ನೋದು ಎಲ್ಲೋ ಒಂದು ಕಡೆ ಇರುತ್ತೆ, ಕಾಮಿಡಿ ಮತ್ತು ಕೆಲವು ಈ ಥರ ಜನರು ಮಾತ್ರ ನಾವು ಒಂದು ಸಿಗ್ನೇಚರ್ ಹಾಕೋಕ್ಕೆ ಆಗುವಂಥದ್ದು. ಸೊ ಹಂಗಾಗಿ ನನಗೆ ಈ ಸಿನಿಮಾ ಬಗ್ಗೆ ಭಾಳ ಖುಷಿ ಇದೆ. ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ. ನನ್ನ ಸ್ಟೇಟ್ಮೆಂಟ್ ಏನಂದ್ರೆ, ಫೈನಲಿ ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೆ, ಅದೇ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ಸ್ ಯಾವಾಗಲೂ ಗೋಲ್ಡ್ ಅಂತ ಹೇಳ್ತಿದ್ರು ಸಿನಿಮಾ ಬಗ್ಗೆ, ಗೋಲ್ಡ್ ಆಗುತ್ತೆ ಅಂತ. ಸೊ ಚಿನ್ನದ ಮೇಲಿನ ಹೂಡಿಕೆ ಭವಿಷ್ಯ ನನಗೆ ಭದ್ರಪಡಿಸುತ್ತೆ. ಹಂಗೆ ನಮ್ಮ ಮಾರಿಗೋಲ್ಡ್ ಮೇಲೆ ಪ್ರೇಕ್ಷಕರ ಸಮಯದ ಹೂಡಿಕೆ ಖಂಡಿತ ಮನರಂಜನೆ ಮೋಸ ಮಾಡಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಾಘು ನನಗೆ 15-20 ವರ್ಷದ ಫ್ರೆಂಡ್. 7 o'clock ಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ದ, ಮತ್ತು ಸರಿಸೇನ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ. ಅದು ಒಳ್ಳೆ ಕತೆ. ಈ ಸಿನಿಮಾ ನಾನು ಒಂದು ಸ್ಕ್ರೀನ್ ಪ್ಲೇ ಸಿನಿಮಾ ಅಂತ ಹೇಳ್ತೀನಿ. ಯಾಕೆಂದರೆ ರೆಗ್ಯುಲರ್ ಆಗಿ ಒಂದು ಕತೆ ಇರುತ್ತೆ, ಕತೆ ಜೊತೆಯಲ್ಲಿ ಇದು ಪೇಜೇ ಬೇರೆ ಥರ ಇದೆ ಸಿನಿಮಾ. ಅಂದರೆ ನೋಡ್ತಾ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ, ಆ ಥರ ಸ್ಪೀಡ್ ಇದೆ ಕಥೆಯಲ್ಲಿ. ಒಂದು ಥ್ರಿಲ್ಲರ್ ಜಾನರ್ಗೆ ಏನು ಬೇಕೋ ಅದನ್ನು ಖಂಡಿತ ಮಾಡಿದ್ರೆ ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸಲ್ಲ. ಸಿನಿಮಾ ನೋಡಿದ್ಮೇಲೆ ಪ್ರೆಸೆಂಟೇಷನ್ ಆಗ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಕೆಲಸ ತಗೊಂಡಿದ್ದಾನೆ. ಅದು ಡೆಫಿನೆಟಾಗಿ ಹೊಸ ಡೈರೆಕ್ಟ್ರು, ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಅದು ಫಸ್ಟ್ ಟೈಮ್ ಡೈರೆಕ್ಟ್ರು ಅಲ್ಲ ಇದು ಮಾಡಿರೋದು, ಒಂದು ಅನುಭವಿ ನಿರ್ದೇಶಕ ಅಂತ ಅನ್ಸುತ್ತೆ ಖಂಡಿತ ರಾಘು ಬಗ್ಗೆ. ಮತ್ತು ಇನ್ನು ನಮ್ಮ ನಿರ್ಮಾಪಕರು ಹಾಕಿರೋ ಬಂಡವಾಳಕ್ಕೆ ಈಗ ಗೋಲ್ಡ್ ಡೆಫಿನೆಟಾಗಿ ಬರುತ್ತೆ. ಚೆನ್ನಾಗಿದೆ ಸಿನಿಮಾ ನೋಡಿ ಆ ಕಾನ್ಫಿಡೆನ್ಸ್ ಇದೆ ನನಗೆ. ಮತ್ತು ಈ ಸಿನಿಮಾದಿಂದ ಒಂದು ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಹೊಸ ಜಾಗ ಹುಡುಕಿದ್ದೀವಿ. ನೀವು ಟ್ರೈಲರ್ ಮತ್ತು ಸಾಂಗ್ ನೋಡಿದರೆ ಅದರಲ್ಲಿ ನೋಡಿರ್ತೀರ, ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೇಲೆ ದಿಗಂತ್ ಅವರು ಮತ್ತು ಸಂಗೀತ ಅವರು ಧೈರ್ಯ ಮಾಡಿ ನಿಂತ್ಕೊಂಡ್ರು. ಅಲ್ಲಿ ಟ್ರೈನ್ ಬೇರೆ ಪಾಸ್ ಆಗುತ್ತೆ, ಆದರೂ ಅದೇ ಧೈರ್ಯ ಮಾಡಿ ನಿಂತರು. ಒಂದು ಒಳ್ಳೆ ಶಾರ್ಟ್ ಸಿಕ್ಕಿದೆ, ಅದರಿಂದ ಹೊಸ ಜಾಗನ ಒಂದು ಹುಡುಕಿದ ಒಂದು ಖುಷಿ ಇದೆ. ಹೇಳಲ್ಲ, ಮತ್ತೆ ಎಲ್ಲ ಸಿನಿಮಾನು ಅಲ್ಲಿ ಮಾಡೋದು ತರ ಮೊನೋಟನಸ್ ಜಾಗ ಆಗ್ಬಿಡುತ್ತೆ, ಅದನ್ನ ಹೇಳಲ್ಲ ಅಷ್ಟೇ. ಅಂದ್ರೆ ಸಿನಿಮಾದಲ್ಲಿ ನೋಡಿ ಖುಷಿ ಪಡ್ಬೇಕಷ್ಟೇ. ಆ ಜಾಗ ತುಂಬಾ ಸರ್ಕಸ್ ಮಾಡಿ ಹುಡುಕಿದೀವಿ, ಆ ಜಾಗನ ನಡ್ಕೊಂಡೋಗಿ ತುಂಬಾ ದೂರ ನಡೆದಿದ್ದೀವಿ ಅದಕ್ಕೆ ಅಂತ. ಮತ್ತೆ ಸಿನಿಮಾದಲ್ಲೇ ಗೋಲ್ಡ್ ಇರೋದ್ರಿಂದ ಟಿಂಟು ಒಂಚೂರು ಗೋಲ್ಡ್ ಥರನೇ ಮಾಡ್ಕೊಂಡಿದ್ದೀವಿ. ಅಂದರೆ ಫಿಲಮ್ ಕ್ಯಾರೆಕ್ಟರ್ಸ್ಗೆ ಏನು ಟೋನ್ ಕೊಡಬೇಕು ಅನ್ನೋ ಥರದನ್ನು ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ.
ಚೆನ್ನಾಗಾಗಿದೆ. ನಿಮ್ಮ ಸಹಕಾರ ಎಲ್ಲ ಆದಮೇಲೆ ಡೆಫಿನೆಟಾಗಿ ಚೆನ್ನಾಗಾಗಲಿ. ಥ್ಯಾಂಕ್ ಯು. ಪೂರೈಸಿದ್ದಾರೆ. ಸ್ವತಃ ಒಬ್ಬರು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಇನ್ನೊಬ್ಬ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ಅನ್ಕೋತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ತೀರ, ಕ್ಯಾಮ್ರಾಮನ್ ಅವರೇ ಇರ್ತಾರೆ, ನಟನೆ, ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತ್ಯ, ಸಂಭಾಷಣೆ ಎಲ್ಲರೂ ಕೂಡ ಒಬ್ಬರೇ ಮಾಡ್ತಾರೆ. ಹೀರೋಯಿನ್ ಅವ್ರು ಮಾಡಕ್ಕಾಗಲ್ಲ, ಮಾಡಿರ್ತಾರೆ. ಆದ್ರೆ ರಘುವರ್ಧನ್ ಅವರು ಒಬ್ಬ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ಹೇಗೆ ಮುನ್ನಡೆಯಕ್ಕೆ ಸಾಧ್ಯನೋ ಎಲ್ಲರೂ ಜೊತೆ ತಗೊಂಡು ಆ ತರ ರಾಘವೇಂದ್ರ ನಾಯಕ್ ಅವರನ್ನ ಜೊತೆ ಕರ್ಕೊಂಡು ಅವರೊಂದು ಅವಕಾಶ ಕೊಟ್ಟು ಈ ಸಿನಿಮಾನ ಪೂರೈಸಿದ್ದಾರೆ. ಹಾಗೆ ರಾಘವೇಂದ್ರ ಅವ್ರ ಜೊತೆ ನಾನು ಆಡ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಬಹಳ ಪ್ರತಿಭಾವಂತ ನಿರ್ದೇಶಕ. ಜೊತೆಗೆ ಇದರಲ್ಲಿ 3 ರಾಘುಗಳಿದ್ದಾರೆ. ಒಬ್ರು ರಘುವರ್ಧನ್, ಹಾಗೆ ರಘು ನಡವಳ್ಳಿ ಅವರು. 3 ರಾಘುಗಳು ಸೇರಿ ತ್ರಿಮೂರ್ತಿಗಳ ಸಂಗಮ ಈ ಒಂದು ಸಿನಿಮಾದಲ್ಲಾಗಿದೆ. ಈ ಸಿನಿಮಾ ಗೋಲ್ಡ್ ಅನ್ನ ಮಾರಿ ಒಳ್ಳೆ ದುಡ್ಡು ಬರಲಿ, ಹೆಸರಲ್ಲೇ ಇದೆ ಮಾರಿ ಗೋಲ್ಡ್ ಮಾಡ್ಬಿಡಿ ಅಂತ. ಹಾಗಾಗಿ ಟಿಕೆಟ್ಗಳು ಜಾಸ್ತಿ ಮಾರಿ ಈ ಸಿನಿಮಾ ಯಶಸ್ವಿ ಆಗಲಿ. ರಘುವರ್ಧನ್ ಮತ್ತೆ ರಾಘವೇಂದ್ರ ನಾಯಕ್ ಮತ್ತೆ ಈ ತಂಡದ ಎಲ್ಲರೂ ಕೂಡ ಶುಭವಾಗಲಿ. ಜೊತೆಗೆ ಯುಗಾದಿ ಬರ್ತಾ ಇದೆ, ಮತ್ತೊಮ್ಮೆ ತಮ್ಮೆಲ್ಲರೂ ಯುಗಾದಿ ಶುಭಾಶಯ ತಿಳಿಸ್ತಾ ಈ ಮಾರಿ ಗೋಲ್ಡ್ 2 ವಿಷಯಕ್ಕೆ ಒಂದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಮನ್ ಕಿ ಬಾತ್, ಏನ್ ಸರ್ ಸೆಂಟೆನ್ಸ್ ಮೊದಲು ಬರೋದು, ಖಾಲಿ ಹಾತ್ ಮನ್ ಕಿ ಬಾತ್. ಇದಕ್ಕೆ ಸ್ವಲ್ಪ ಒಂದು ನ್ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಕೊತ್ತಿಮರಿ ಸೊಪ್ಪು ಮಧ್ಯರಾತ್ರಿನಲ್ಲಿ ಅದು ಒಂದು ನ್ಯೂಸ್ ಆಗುತ್ತೆ. ಸೊ ಆ ಕೊತ್ತಿಮರಿ ಸೊಪ್ಪು, ಖಾಲಿ ಹಾತ್ ಮನ್ ಕಿ ಬಾತ್ ಇವೆರಡೂ ಕೂಡ ಸೆನ್ಸೇಷನ್ ಆಗುತ್ತೆ. ಜೊತೆಗೆ ಸಿನಿಮಾಗೆ ಬಂದ್ರೆ ಖಾಲಿ ಹಾತ್ ಯಾರು ಹೋಗಲ್ಲ, ಮಾರಿಗೋಲ್ಡ್ ನೀಡಿ ಬಹಳ ಖುಷಿಯಾಗಿ ನಗ್ನಾಗ್ತಾ ಹೋಗ್ತಾರೆ ಅಂತ ಭಾವಿಸ್ತೀನಿ ಸರ್. ಎಲ್ರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ನಾನೇ ಚೆನ್ನಾಗಿ ಬಂದಿದೆ. ಹಲೋ ಸರ್, ಅದೇ ಸೆಕೆಂಡ್ ಬಂದು ಸಿನಿಮಾ ನೋಡ್ಬೇಕು, ಸೆಕೆಂಡ್ ಹೀರೋ ಅಂತ ಅಷ್ಟೇ, 2 ಸೆಕೆಂಡ್ ಸೆಕೆಂಡ್ ಬರ್ತೀರಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಹೀರೋ ಅಷ್ಟೇ. ಓಕೆ, ಎಸ್, ಥ್ಯಾಂಕ್ ಯು ರಾಹುಲ್ ಸರ್. ಆಲ್ ದಿ ಬೆಸ್ಟ್. ಡೆಬ್ಯೂ ಸಿನಿಮಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದ್ದೀರಾ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾರಿ ಗೋಲ್ಡ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಇಯರ್ ಅಕೌಂಟಿಗೆ ದುಡ್ಡು ಅಂತೂ ಬರುತ್ತೆ ಸರ್. ಅದು ಬರಲಿ. ಈ ಸಿನಿಮಾದಿಂದ ಇನ್ನೂ 10 ಹಲವಾರು ಸಿನಿಮಾ ಮಾಡಿ. ಹಾಗೆ ಸರ್, ಕೊತ್ತಂಬರಿ ಸೊಪ್ಪು ಹೋಗಿದ್ವಿ, ಸಿಗ್ತಾರೆ ಸರ್, ಗೊತ್ತಿಲ್ಲ. ಗುಡ್, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಆಯಿತು. ಆವಾಗಲೇ ಸಿಂಬಿಣಿ ಅಂತ ಹೇಳಿದ್ವಿ, ನಿಜವಾಗ್ಲೂ ಸಿಂಬಿಣಿನೇ. ಆ್ಯಕ್ಚುಲಿ ನಾನು ಚಾರ್ಲಿ 777 ನೋಡ್ಕೊಂಡಾಗ ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಪಟ್ಟು. ಸೊ ನಾನು ಆವಾಗಲೂ ಬಂದಾಗ ಹೆಂಗೆ ಮಾತಾಡ್ಸೋದು ಇವ್ರನ್ನ, ಹೆಂಗೆ ಮಾತಾಡ್ಸೋ ಅಂತ ಮಾತಾಡ್ಸೇ ಇರಲಿಲ್ಲ ನಾನು ಅವ್ರನ್ನ. ಆಮೇಲೆ ನಾನು ಮಾತಾಡ್ಸೋಕೆ ಭಯಪಟ್ಟಿದ್ದ. ಮೇಡಮ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆ ನಮ್ಮ ಸಂಪಾದನ ಇರ್ಬೋದು, ರಘು ಅಣ್ಣ, ಶೆಟ್ರೆ, ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಇಡೀ ತಂಡ ಮಾರಿಗೋಲ್ಡ್ಗೆ ಆಲ್ ದಿ ಬೆಸ್ಟ್. ಇದೇ ಏಪ್ರಿಲ್ 5 ಥಿಯೇಟ್ರಿಗೆ ಬರ್ತಾ ಇದೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಮಾರಿಗೋಲ್ಡ್ನ ನೀವು ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಗ್ಗೆ ಈಗಾಗಲೇ ಕವಿರಾಜ್ ಸರ್ ಹೇಳಿದ್ರು, ದೂದ್ಪೇಡ ಹೋಗಿ ಗೋಕಾಕ್ ಕರ್ದಂಟ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಸರ್. ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಿಮ್ಮ ಜೊತೆ ವರ್ಕ್ ಮಾಡಿ 3-4 ದಿನ ವರ್ಕ್ ಮಾಡಿದ್ರಿ, ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ. ಇನ್ನು ಸಿಂಬಿಣಿ ಮುಂದೆ ಜೊತೆಲಿದ್ದಾರೆ, ಮಾರಿ ಅಂದ್ರೆ ಮಾರಮ್ಮ, ಸಿಂಬಿಣಿ ಜೊತೆಲಿದ್ದಾರೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ರಘುವರ್ಧನ್ ಸರ್ ಪರಿಚಯ ನನಗೆ ನಮ್ಮ ಗುರುದೇಶ್ ಪಾಂಡೆ ಸರ್ ಥ್ರೂ ಆಯಿತು ಸಿನಿಮಾ ಇದು. ನಾನು ಅವ್ರಿಗೆ ಪರಿಚಯ ಆದಾಗ ಮತ್ತೆ ಮೀಟ್ ಮಾಡಿದಾಗ ಮೊದಲನೇದ ಕೇಳಿದ್ದೇನೆಂದರೆ, ಸರ್ ಒಂದ್ಸಲಿ ಸಿನಿಮಾ ನೋಡ್ಬೇಕು ಸರ್, ಕಂಟೆಂಟ್ ಹೆಂಗಿದೆ ಏನಂತ. ಸಿನಿಮಾ ನೋಡಿದ್ಮೇಲೆ ನನಗೆ ಆ ಸಿನಿಮಾ ಬಿಡೋಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ನಮ್ಮ ಬ್ಯಾನರಲ್ಲಿ ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ಈ ಸಿನಿಮಾ ನಮ್ಮ ಬ್ಯಾನರ್ಗೆ ತುಂಬ ಹೆಸರು ತಂದು ಕೊಡುತ್ತೆ ಸರ್. ದಯವಿಟ್ಟು ಈ ಸಿನಿಮಾ ನಾನೇ ಮಾಡಬೇಕಂತ ಹಠ ಬಿದ್ದು ಅವ್ರ ಮೇಲೆ ಫಾಲೋ ಅಪ್ ಮಾಡಿ ತಗೊಂಡ್ರ ಸಿನಿಮಾ ಇದು. ಜನರಲ್ಲಿ ನಮ್ಮನ್ನು ಬರೋದಕ್ಕಿಂತ ನಾವು ಸಿನಿಮಾ ಹುಡುಕ್ತಾ ಇದೀವಿ ಅಂದರೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಸಿನಿಮಾ ರಿಲೀಸ್ ಮಾಡಕ್ಕೆ ಬರ್ತಾನೆ ಅಂದರೆ ಆ ಸಿನಿಮಾದಲ್ಲಿ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ಸಾಧ್ಯ. ನಿಮಗೆ ಟೆಕ್ನಿಕಲಿ ಎಲ್ಲೂ
ಬೋರ್ ಹೊಡಿಸ್ದಲ್ಲಿರೋಂಥ ಸಿನಿಮಾ, ಎಕ್ಸ್ಟ್ರಾಡಿನರಿ ಕಂಟೆಂಟ್ ಮೇಕಿಂಗ್ ಸಿನಿಮಾ. ಪ್ಲಸ್ ಆರ್ಟಿಸ್ಟ್ಗಳು ನೀವೇ ನೋಡಿದೀರಿ ಆಲ್ರೆಡಿ ಟ್ರೈಲರ್ ಅಲ್ಲಿ, ಯಾರು ನಿಮಗೆ ಹೊಸ ಫೇಸ್ಗಳು ಕಾಣಿಸ್ತಾ ಇಲ್ಲ. ಪ್ಲಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಚೂಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಎಕ್ಸ್ಟ್ರಾಡಿನರಿ ಪರ್ಫಾರ್ಮಿಂಗ್ ಇರುವಂಥ ಆರ್ಟಿಸ್ಟ್ಗಳು. ಸೊ ಏನಾಗುತ್ತೆ ನಿಮಗೆ, ಅವ್ರು ಅವಾಗಲೇ ರಘು ಸರ್ ಹೇಳ್ದಂಗೆ ಸಿನಿಮಾ ನಿಮಗೆ ಡೈಲಾಗ್ ಹೇಳುವಾಗಿರ್ಬೋದು, ನಿಮಗೆ ಮೇಕಿಂಗ್ ಅಲ್ಲಿ ಇರ್ಬೋದು, ಏನೋ ಕಥೆಲಿರೋದು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದಾಗ ಅದು ಡೈಜೆಸ್ಟ್ ಮಾಡಕ್ ಆಗಲ್ಲ. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಸಿನಿಮಾ ಮೇಕಿಂಗ್ ಇರ್ಲಿ, ಪರ್ಫಾರ್ಮೆನ್ಸ್ ಇರ್ಲಿ, ಕಂಟೆಂಟ್ ಇರ್ಲಿ, ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಇದ್ದಂಗೆ, ಆಕ್ಟಿಂಗು ಟೆಕ್ನಿಕಲ್ ಎರಡೂ ವರ್ಕೌಟ್ ಆಗಿದೆ ಇದರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಏಪ್ರಿಲ್ 5ನೇ ತಾರೀಕು ಸಿನಿಮಾ ರಿಲೀಸು ನೋಡಿ, ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು. ಸ್ವಲ್ಪ ಕಷ್ಟ, ಈ ಬರಗಾಲದ ಬಿಸಿಲು, ಈ ಎಲೆಕ್ಷನ್ ಹಾವ ಮತ್ತು IPL ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ, ನಿಮ್ಗೆ ಗೊತ್ತಿದೆ. ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದು. ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ನಮ್ಮ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ, ಎಲ್ಲರೂ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ಬಜರಂಗ್ ಅವರು ಇರ್ಬೋದು, ಯಶ್ ಶೆಟ್ಟಿ ಇರ್ಬೋದು, ಅಥವಾ ಕಾಕ್ರೋಚ್ ಸುದೇವ್ರು ಇರ್ಬೋದು, ಮತ್ತು ನಮ್ಮ ಮಹಾಂತೇಶ್, ಮತ್ತು ಗಣೇಶ, ಹೀಗೆ ಆಮೇಲೆ ಬಲರಾಜ್ ವಾಡೆಯವರು ಇದ್ದಾರೆ. ಹೀಗೆ ತುಂಬ ಜನ ಕಲಾವಿದರುಗಳು, ಒಳ್ಳೊಳ್ಳೆ ಕಲಾವಿದರು ಮತ್ತು ಒಳ್ಳೆ ಕತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಒಂದೇ ಸಿನಿಮಾದಲ್ಲಿ ಎಲ್ಲ ವರ್ಗದ ಆಡಿಯನ್ಸನ್ನ ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟ, ಬಟ್ ಅದನ್ನು ಭಾಳ ಚಂದ ಮಾಡಿದ್ದಾರೆ. ಯಾಕೆಂದರೆ ನಿಮಗೆ ಮಾಸ್, ಕ್ಲಾಸ್, ಮತ್ತು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಯೂತ್ಸ್, ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಗಂತ್ ಸರ್. ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗೋದೇ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ತಾಗ. ಬಹುಶಃ ಫಸ್ಟ್ ಟೈಮ್ ಈ ಥರದ್ದೊಂದು ಅಂತ ಅನ್ಸುತ್ತೆ ದಿಗಂತ್ ಸರ್. ಬಟ್ ಅದು ನಿಭಾಯಿಸಿರೋದು ಇದೆಯಲ್ಲ, ಹ್ಯಾಟ್ಸ್ ಆಫ್ ಸರ್. ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಮ್ಮದು ಪಾತ್ರ ಪೇದೆ ಪಾತ್ರ, ಒಂದು ಪೊಲೀಸ್ ಪಾತ್ರ, ತುಂಬ ಇಂಪಾರ್ಟೆಂಟ್ ಪಾತ್ರ. ಅದ್ರಿಗೆ ಏನು ಅಂತ ಕೇಳಬಾರ್ದು, ಏನು ಇಂಪಾರ್ಟೆಂಟ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಡೈರೆಕ್ಟ್ರು ನಮಗೆ ಬಂದಾಗ ಡೈಲಾಗು ಇನ್ನೊಂದ್ಸತಿ ಟ್ರೇಲರ್ ಹಾಕಿಸ್ತೀವಿ. ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳಂಗಿಲ್ಲ, ಪೊಲೀಸ್ ಪೇದೆ ಅಂತ ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಏಪ್ರಿಲ್ 5ನೇ ತಾರೀಕು ರಿಲೀಸು. ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ, ಮಾಧ್ಯಮದವರು. ನೀವಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ. ಸೊ ಹೆಚ್ಚು ನೀವು ತಲುಪಿಸ್ತೀರಿ ಅನ್ನುವ ಭರವಸೆ ನಮಗಿದೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಕೆಲಸ ಆಯ್ತು ಅಂದರೆ, ಆ್ಯಕ್ಟರ್ ಮೊದಲು ಮಾತಾಡ್ತಿದ್ರು ಎಲ್ಲ ಇದು ಫಂಕ್ಷನಲ್ಲಿ. ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು. ಅವ್ರು ಮಾತಾಡ್ಮೇಲೆ ನಂಗೆ ಅನ್ಸಿದ್ದು ಒಂದೇ, ಎಲ್ಲ ಫಂಕ್ಷನಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು. ಯಾಕಂದರೆ ಮೂವಿ ಹೆಂಗೆ ಬಂದಿದೆ, ಅದು ಯಾವ ಥರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ, ಕತೆ ಗೊತ್ತಿರಲ್ಲ. ನಾವು ಆ್ಯಕ್ಟಿಂಗ್ ಮಾಡ್ತಿರ್ತೀವಿ ಅಷ್ಟೇ. ಅದು ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನು ಮಾತಾಡ್ತಿದ್ದಾರೆ ನೋಡ್ಬೇಕಾದ್ರೆ ನಮಗೂ ಅನಿಸ್ತಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಮಾರಿಗೋಲ್ಡ್ ಇದೊಂದು ಗೋಲ್ಡ್ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ. ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದ್ದೀವಿ. ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡಬೇಕು. ಸೊ ಒಳ್ಳೇದಾಗಲಿ ರಾಘವೇಂದ್ರ ಸರ್. ಯಾಕಂದರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರು ನೋಡಿದ್ದೀನಿ. ಸುಮಾರು ನನ್ನ ಇಂಡಸ್ಟ್ರಿ ಬಂದು ಒಂದು 9 ವರ್ಷ ಒಂದು ಪ್ರಯಾಣ. ಆವಾಗಿಂದ ನನ್ನ ಜೊತೆಗಿದ್ದೀರಾ. ಸೊ ನನ್ನ ಕಷ್ಟ ಸುಖಗಳಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಸ್ಟ್ರಗಲ್ ನನಗೆ ಗೊತ್ತಿದೆ. ನಿಮ್ಮ 5-6 ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ. ಮತ್ತು ಈ ಒಂದು ಸ್ಟೋರಿ ಗೊತ್ತಿಲ್ಲ, ಅದನ್ನೇ ಮೂವಿ ಮಾಡಿದ್ದೀರಾ. ಸೊ ಒಳ್ಳೇದಾಗಲಿ ನಿಮಗೆ. ಹಾಗೆ ಡಾಕ್ಟರ್ ಸರ್ ತುಂಬ ಪ್ರೀತಿ ನೋಡ್ಕೊಂಡಿದ್ದೀರಿ ನಮ್ಮನ್ನೆಲ್ಲ. ಸೊ ಒಳ್ಳೇದಾಗಲಿ ನಿಮಗೆ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಈ ಟೀಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು. ಕೆಳಗೆ ಯಶ್ ಶೆಟ್ಟಿ ಈ ಕ್ಯಾರೆಕ್ಟ್ರಿಗೆ ನಮ್ಗೆ ರೆಫರ್ ಮಾಡಿದ್ದು ಈ ರೋಲ್ಗೆ. ಊರಲ್ಲಿದ್ದೆ ನಾನು ಆ ಟೈಮಲ್ಲಿ. ಈ ರೋಲ್ಗೆ ತುಂಬ ಜನ ಹುಡುಕ್ತಿದ್ರಂತೆ ರಾಘು. ಆ ಟೈಮಲ್ಲಿ ಯಶ್ ಶೆಟ್ಟಿ ವಜ್ರಂಗ್ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನನಗೆ ಕರೆಸಿ, ಕತೆನೂ ಏನೂ ಹೇಳಿಲ್ಲ, ಡೈರೆಕ್ಟಾಗಿ ಶೂಟಿಗೆ ಕರ್ಸ್ಕೊಂಡ್ಬಿಟ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ರಾಘು ಬಗ್ಗೆ ಮಾತಾಡಲೇಬೇಕು. ನನಗೆ ಒಂದು 3 ರಿಂದ 4 ವರ್ಷದ ಪರಿಚಯ.
ಇವಾಗಂತೂ ಡೈಲಿ ಸಿಗೋ ಸ್ನೇಹಿತ. ಯಾವುದೇ ಸಿನಿಮಾ ಬರಲಿ ಅಥವಾ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗಲಿ ಅಥವಾ ನಾನು ಯಾವ್ದಾದ್ರು ಸಿನಿಮಾ ಮಾಡ್ತಿದ್ರೆ ರಾಘು ಹತ್ರ ಫಸ್ಟ್ ಡಿಸ್ಕಸ್ ಮಾಡ್ತೀನಿ, ಏನ್ ಮಾಡ್ಬೋದಾ ಅಥವಾ ಹೆಂಗ್ ಬಂದಿದೆ ಅಂತ. ನಾನು ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಾಗ್ಲಿ, ಡೈಲಿ ಫೋನ್ ಮಾಡಿದ್ರು ಬರೀ ಸಿನಿಮಾ ಬಗ್ಗೆನೇ ಮಾತು. ನಾನು ಈ ಸಿನಿಮಾ ನೋಡಿದೆ, ಈ ಸಿನಿಮಾ ನೋಡಿದ್ರೆ ಶೆಟ್ರ ಇದು ನೋಡಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಒಂದು ಗೈಡ್ ಮಾಡುವಂತ ಒಳ್ಳೆ ಸ್ನೇಹಿತ ರಾಘು. ನಮ್ಗೆ ಏನ್ ಡಿಫ್ರೆನ್ಸ್ ಇರ್ಬೋದು ಆದ್ರೆ ಅಷ್ಟು ಕ್ಲೋಸ್ ನಾವು. ರಾಘು ತುಂಬಾ ಒಳ್ಳೇದಾಗ್ಲಿ, ನಿಮ್ಗೆ ದೊಡ್ಡ ಸಕ್ಸಸ್ ಸಿಗ್ಲಿ. ನಿಮ್ಮ ಒಳ್ಳೇದನ್ನೇ ಬಯಸೋದು ನಾವು, ಯಾಕಂದ್ರೆ ಒಳ್ಳೆ ವ್ಯಕ್ತಿ ನೀವು. ತುಂಬಾ ಕ್ಲಾರಿಟಿ ಇದೆ ಅವ್ರ ಈ ಸಿನಿಮಾ ಬಗ್ಗೆ. ನಾನು ಏನ್ ಶೂಟ್ ಮಾಡ್ತಾ ಇದ್ದೀನಿ, ಏನ್ ಶೂಟ್ ಮಾಡ್ಬೇಕು, ಶೂಟ್ ಮಾಡಿರೋದನ್ನ ಹೆಂಗ್ ಎಡಿಟ್ ಮಾಡ್ಬೇಕು, ಹೆಂಗ್ ಹೊರಗಡೆ ತರಬೇಕು ಅನ್ನೋ ಪ್ಲಾನ್ ಎಲ್ಲ ತುಂಬಾ ಚೆನ್ನಾಗಿದೆ ರಾಘುಗೆ. ಖಂಡಿತವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ. ಅಂಡ್ ದೆನ್ ರಘುವರ್ಧನ್ ಸರ್, ಅವ್ರು ನಮ್ಗೆ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ 1-2 days ನಾರ್ಮಲ್ ಪ್ರೊಡ್ಯೂಸರ್ ತರನೇ ಇದ್ರು, ಹಾಯ್ ಹಾಯ್ ಅನ್ಕೊಂಡು. ಆಮೇಲೆ ಯಾವ ಲೆವೆಲಿಗೆ ಕ್ಲೋಸ್ ಅಂದ್ರೆ ಇವಾಗ್ಲೂ ಹಿಂಗ್ ಇಟ್ಕೊಂಡು ಮಾತಾಡೋ ಲೆವೆಲಿಗೆ ಕ್ಲೋಸ್ ಅವರು. ಅಷ್ಟು ಒಳ್ಳೆ ವ್ಯಕ್ತಿ ಅವರು. ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಟ್ಟು ಅವ್ರನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಅ ಡೈರೆಕ್ಟರ್ ಆಗಿ ಅವರನ್ನ, ರಾಘುನ. ಸರ್ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡು ರಿಟರ್ನ್ಸ್ ಆಗುತ್ತೆ. ಅವರಿಗೆ 100% ಕಾನ್ಫಿಡೆಂಟ್ ಇರುತ್ತೆ ನಾನು ಯಾಕೆ ಈ ಸಿನಿಮಾ ಮೇಲೆ ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋದು. ಯಾಕಂದ್ರೆ ಮಾರಿಗೋಲ್ಡ್ ಪಕ್ಕ ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೋ ಅನ್ನೋ ಒಂದು 100% ಅವರಿಗೆ ಅದರದ್ದು ಕೆಪಾಸಿಟಿ ಅಂಡ್ ಸಿನಿಮಾ ಬಗ್ಗೆ ಪ್ರೀತಿ ಅಂಡ್ ಅಷ್ಟು ಅವ್ರಿಗೆ ಕಾನ್ಫಿಡೆಂಟ್ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್. ಅಂಡ್ ದಿಗಂತ್ ಸರ್ ಬಗ್ಗೆ ನಾನು ಓದಿರೋದಲ್ಲ, ನಿಮ್ಮ ಊರಲ್ಲಿ ಸರ್ ತೀರ್ಥಲ್ಲಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲಂತೂ ತುಂಬಾ ಕ್ಲೋಸ್ ಆಗ್ಬಿಟ್ರು. ತುಂಬಾ ಕಂಫರ್ಟೇಬಲ್ ಸರ್ ಅವರು. ಖಂಡಿತವಾಗ್ಲೂ ಈ ಸಿನಿಮಾ ಆದ್ಮೇಲೆ ಅವ್ರನ್ನೇನು ದೂದ್ ಪೇಡ, ಡಿಂಪಲ್ ಹೀರೋ ಏನಂತ ಕರೀತಾರೆ ಅದೆಲ್ಲ ಬದಲಾಗುತ್ತೆ. ಒಬ್ಬ ರಾ ಹೀರೋ ಆಗಿ, ಮಾಸ್ ಹೀರೋ ಆಗಿ ಸರ್ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ನಾವು ಮಾಡಿರೋ ಆಕ್ಷನ್ ಸೀಕ್ವೆನ್ಸ್ ಅಲ್ಲೂ ಕೂಡ ಅವರು ತುಂಬಾ ಅಂದ್ರೆ ಏನು ಅದಕ್ಕೆ ಸ್ಟ್ರೆಸ್ ಪಡ್ಕೊಳ್ಳೋದು, ಅಷ್ಟು ನೀಟಾಗಿ ಅಷ್ಟು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಆಕ್ಷನ್ ಸೀಕ್ವೆನ್ಸ್ ನ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಮಾಸ್ ಸಿನಿಮಾಗಳು ಮಾಡಬೇಕು ಸರ್. ಅಂಡ್ ದೆನ್ ಸಂಗೀತ, ಅವ್ರ ಜೊತೆ ಒಂದು ಇಷ್ಟು ಸೀನ್ಗಳಿತ್ತು, ತುಂಬಾ ಕಂಫರ್ಟೇಬಲ್ ಅಂಡ್ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರಿ ನೀವು ಸ್ಕ್ರೀನ್ ಅಲ್ಲಿ ಆಗ್ಲಿ. ಅಂಡ್ ಆಲ್ ದಿ ಬೆಸ್ಟ್ ಸಂಗೀತ, ನಿಮ್ಗೂ ತುಂಬಾ ಒಳ್ಳೇದಾಗ್ಲಿ. ಆಲ್ರೆಡಿ ತುಂಬಾ ಹೆಸರು ಮಾಡಿದ್ರೆ ಈ ಸಿನಿಮಾ ಆದ್ಮೇಲೆ ಇನ್ನೂ ಜಾಸ್ತಿ ಹೆಸರಾಗುತ್ತೆ. ಅಂಡ್ ರಘು ಕೂಡ ಅವರು ಈ ಸಿನಿಮಾಗೆ ಅವರದ್ದು ಡೈಲಾಗ್ಸ್ ಏನೋ ನಾನು ಕೂಡ ತುಂಬಾ ಫ್ಯಾನ್ ಅವ್ರಿಗೆ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ರಾಘುವಿಂದ ರಘು ಸ್ನೇಹಿತ. ನಮ್ಗೆ ನಾವ್ ಯಾವತ್ತು ನಾಗರಭಾವೆ ನಮ್ಮೂರ ತಿಂಡಿ ಹತ್ರ ಸಿಕ್ಕಿದಾಗ ಯಾವತ್ತು ರಘುನು ಬರ್ತಾರೆ, ಅವ್ರು ಮಾತಾಡ್ಕೊಂಡು ಸಿನಿಮಾ ಬಗ್ಗೆನೇ ಮಾತಾಡೋದು. ರಘು ಈ ಸಿನಿಮಾ ಆದ್ಮೇಲೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಸಿಗುತ್ತೆ ಖಂಡಿತವಾಗ್ಲು. ನಿಮ್ ಕೂಡ ರಘು ತುಂಬಾ ಒಳ್ಳೇದಾಗ್ಲಿ. ನಾನು ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಇವಾಗ ಒಂದು ಥ್ಯಾಂಕ್ ಯು ಹೇಳುವಂತ ಒಂದು ಕಾರ್ಯಕ್ರಮ ಇದು ನಮ್ಗೆ. ಟ್ರೈಲರ್ ಇನ್ನೇನು ಏಪ್ರಿಲ್ 5 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಇರ್ಲಿ. ಅಂಡ್ ಚಂದ್ರು ಸರ್ ಬಗ್ಗೆ ಹೇಳಬೇಕು, ಕ್ಯಾಮ್ರಾಮನ್ ಸರ್. ನನ್ಗೆ ಅವ್ರ ಜೊತೆ 2ನೇ ಸಿನಿಮಾ. ನಾನು ಏನು 2015 ಒಂದು ಮಾದ ಮತ್ತು ಮನಸ್ಸು ಇತ್ತು ಸಿನಿಮಾ ಮಾಡಿದ್ದೆ ಸೆಕೆಂಡ್ ಇಯರ್ ಆಗಿ. ಅವಾಗೆಲ್ಲ ಏನು ಗೊತ್ತಿರಲಿಲ್ಲ. ಆ ಟೈಮಲ್ಲೇ ನಮ್ಮನ್ನ ಹ್ಯಾಂಡಲ್ ಮಾಡಿದವರು ರಘು ಸರ್, ಸಾರಿ ಚಂದ್ರು ಸರ್. ಜಾಸ್ತಿ ಮಾತಾಡಬಾರ್ದು ಅಂತಾರೆ, ಅವ್ನ ಕೆಲಸ ಮಾತಾಡಬೇಕು ಅಂತಾರೆ. ಆಲ್ರೆಡಿ ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಸೊ ನಾನು ಏನು ಹೇಳೋದೇನು ಇಲ್ಲ. ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ಬೋದು, ಯಾಕಂದರೆ ಇನ್ಫಾರ್ಮೇಷನ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಸೊ ನಾನು ಇನ್ನು 2 ಮಾತಾಡ್ತೀನಿ. ಏನಂದರೆ ಈ ಸಿನಿಮಾ ಆಗೋಕ್ಕೆ ನನಗೆ 3 ಜನ ಮುಖ್ಯ ಕಾರಣ. ಒಂದು ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಇನ್ನೊಂದು ವಿಜಯ ಭಾಮ್ಸಾಗರ್ ಸರ್, ಆಮೇಲೆ ದಿಗಂತ್ ಸರ್. ಯಾಕಂದರೆ ದಿಗಂತ್ ಸರ್ ನನಗೆ ಒಂದು 10 ರಿಂದ 12 ವರ್ಷದ ಫ್ರೆಂಡ್. ಅವರು ತುಂಬ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವು, ರೆಗ್ಯುಲರ್ ಆಗಿ ಟಚಲ್ಲಿದ್ವಿ. ಸೊ ಆಮೇಲೆ ವಿಜಯ ಭಾಮ್ಸಾಗರ್ ಥ್ರೂ ನನಗೆ ನಿರ್ಮಾಪಕರು ಸಿಕ್ಕಿದ್ದು. ಇವ್ರಿಗೆ ನಾನು ಕತೆ ಕೊಡಕ್ಕೆ ಹೋಗಿದ್ದೆ. ಕತೆ ಕೇಳಿದ್ಮೇಲೆ ಅವರೇ ಅದನ್ನು ನೀವೇ ಸಿನಿಮಾ ಮಾಡಿ ಅಂತ ಹೇಳಿದ್ರು, ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ನೀವು ನೋಡಿದ್ರಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್. ನನ್ನ ಜೊತೆ ವರ್ಕ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ನನಗೆ ಒಂದು 15 ವರ್ಷ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವ್ರು ಎಲ್ಲ ಸ್ನೇಹಿತರೆ ನನಗೆ. ಅಂದರೆ ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು, ವೀರ್ ಸಮತ್ ಇರ್ಬೋದು, ಕವಿರಾಜ್ ಇರ್ಬೋದು, ಆಮೇಲೆ KS ಚಂದ್ರಶೇಖರ್ ಇರ್ಬೋದು. ಸೊ ಆಮೇಲೆ KM ಪ್ರಕಾಶ್ ಅವರು ಬಂದಿಲ್ಲ, ಅವರು ಇರ್ಬೋದು, FX ರಾಜನ್ ಇರ್ಬೋದು, ನಮ್ಮ ರೇಡಿಯೋ ಸ್ಟುಡಿಯೋ ಸೌಂಡ್ ಇಂಜಿನಿಯರ್ ಸುರೇಶ್ ಇರ್ಬೋದು, ಆಮೇಲೆ ನನ್ನ ನಿರ್ದೇಶನ ತಂಡ ಅವರು ಕೂಡ ನನ್ನ ಜೊತೆ 10 ವರ್ಷ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು. ಆಮೇಲೆ ರಘು ನಿಡ್ವಳ್ಳಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ
ಮೇನ್ USBನೇ ಅವರು ಈ ಸಿನಿಮಾದು. ಸೊ ಎಲ್ಲರೂ ನನ್ನ ಸ್ನೇಹಿತರು, ಜೊತೆ ಕಲಾವಿದರು ಕೂಡ. ದಿಗಂತಿಂದ ಹಿಡಿದು ಯಶ್ ಶೆಟ್ಟಿ, ಮಹಾಂತೇಶ್, ಸಂಪತ್ ಮೈತ್ರಿ ಅವರು, ಕಾಕ್ರೋಚ್ ಸುದಿ ಅವರು, ಸೊ ವಜ್ರಂಗ್ ಶೆಟ್ಟಿ ಅವರು ಎಲ್ಲರೂ ನನ್ನ ಜೊತೆ ಒಂದು 10 ವರ್ಷದಿಂದ ವರ್ಕ್ ಮಾಡಿದವರು ಬೇರೆ ಬೇರೆ ಸಿನಿಮಾದಲ್ಲಿ. ಸೊ ಅಂದರೆ ತುಂಬ ಈಸಿಯಾಗಿ ನನಗೆ ಈ ಸಿನಿಮಾ ಮಾಡಿಬಿಟ್ಟೆ, ಅಂದರೆ ಎಲ್ಲೂ ಏನೂ ಟೆನ್ಷನೇ ಇಲ್ಲ. ಸೊ ಸರ್ ಒಬ್ಬರು ನಿರ್ದೇಶಕರಾಗಿ ಕೂಡ ನನಗೆ ಒಂದೇ ಒಂದು ಭಯ ಇದ್ದಿತ್ತು, ಅವ್ರು ಸಿನಿಮಾ ಮಾಡ್ತೀನಿ ಅಂದಾಗ ನಾನು ಒಂದಿನ ಟೈಮ್ ತಗೊಂಡೆ, 2 ದಿನ ತಗೊಂಡೆ ನಾನು, ಅಂದರೆ ಓಕೆ ಮಾಡೋಕ್ಕೆ. ಬೇರೆ ಯಾರು ಡೈರೆಕ್ಟ್ ಆದರೆ ಇಮಿಡಿಯೇಟ್ ಓಕೆ ಮಾಡೋರು, ನೀವೇ ಸಿನಿಮಾ ಮಾಡಿ ಅಂದಾಗ. ಅಂದರೆ ನಾನು ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ನಾನು ಏನಕ್ಕೆ ಅಂದರೆ ಅವರೊಬ್ಬರು ನಿರ್ದೇಶಕರು, ನನಗೆ ಎಲ್ಲಾದರೂ ಕ್ರಿಯೇಟಿವಲ್ಲಿ ನನಗೆ ಇಂಟರ್ಫಿಯರ್ ಆಗ್ಬೋದು, ಯಾಕಂದರೆ ಅವ್ರ ಥಾಟ್ಸ್ ಬೇರೆ ಇರುತ್ತೆ. ಸೊ ನನಗೆ ಅದೊಂದೇ ಭಯ ಇದ್ದಿದ್ದು, ಬೇರೆ ಏನಿಲ್ಲ. ಬಟ್ ನನಗೆ ಕೊನೆಗೆ ಒಂದು ಓಕೆ ಮಾಡಿದ್ಮೇಲೆ ಸೊ ಅವ್ರು ಎಲ್ಲೂ ನನಗೆ ಅಂದರೆ ಯಾವುದೇ ಹಂತದಲ್ಲೂ, ಈಗ ಈ ಪ್ರೆಸ್ ಮೀಟ್ ಆಗಿರ್ಬೋದು, ಇಲ್ಲಿ ಮಾಡಬೇಕು ಅನ್ನೋದು ನಾನು ಹೇಳಿದಾಗಲೂ ಕೂಡ ಅದು ಎಲ್ಲ ನಂದೇ ಡಿಸಿಷನು. ಅವರೆಲ್ಲ ಓಕೆ 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 ಅಂತಲೇ ಹೇಳಿದ್ದು. ಸೊ ಥ್ಯಾಂಕ್ ಯು ಸರ್, ನಾನು ಯಾವತ್ತೂ ಮರೆಯಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ದಿಗಂತ್ ಸರ್ ತುಂಬ ಥ್ಯಾಂಕ್ಸ್, ಯಾಕಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್ಗೆ. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿದ್ದರಿಂದ ನಾನು ಬಿಡಲ್ಲ. ಅವ್ರು 1-2 ಸಲ ಫೋನ್ ಎತ್ತರು, ನಾನು 10 ಸಲ ಫೋನ್ ಮಾಡಿ ಅವ್ರನ್ನ ಹಿಡ್ದು ಹಾಕ್ಬಿಟ್ಟು ಮನೆಗೆಲ್ಲ ಹೋಗ್ಬಿಟ್ಟಿದ್ದೀನಿ. ಸೊ ಆಮೇಲೆ ಥ್ಯಾಂಕ್ ಯು ಸಂಗೀತ. ಸೊ ಸಂಗೀತ ಆ್ಯಕ್ಚುಲಿ ನಾನೊಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಹೀರೋಯಿನ್ ಹುಡ್ತಾ ಇದ್ರು, ಅವಾಗ ಅವರು ಹರಹರ ಮಹಾದೇವ ಮಾಡ್ತಾಯಿದ್ರು. ಸೊ ಆವಾಗ ನಾನು ಅವ್ರ ಫೋಟೋ ಕಳಿಸಿದ್ರು, ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ, ನನ್ನ ಹತ್ರ ಇತ್ತು ಮೊಬೈಲಲ್ಲಿ. ಸೊ ಈ ಸಿನಿಮಾ ಮಾಡುವಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ನನ್ನ ಜೊತೆ, ಥಾಮಸ್ ಅಂತ. ಸೊ ನಾನು ಆ ಫೋಟೋ ನನ್ನ ಹತ್ರ ಇತ್ತು, ಇವ್ರ ನಂಬರ್ ಇರಲಿಲ್ಲ, ನಂಬರ್ ಚೇಂಜ್ ಆಗಿತ್ತು. ಆವಾಗ ಥಾಮಸ್ ಅನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ರೆಡಿ ಅವ್ರ ಫ್ರೆಂಡ್ ಆಗಿದ್ರು, ಯಾಕಂದರೆ ಜೊತೆಲಿ ಅವ್ರು ಓದ್ದವರು. ಸೊ ಅವ್ರ ಹತ್ರ ಇಮಿಡಿಯೇಟ್ ಆಗಿ ಸಂಗೀತ ಕನೆಕ್ಟ್ ಆದರು. ಅಂದರೆ ನಾವು ಹೀರೋಯಿನ್ ಜಾಸ್ತಿ ಹುಡುಕ್ಲೇ ಇಲ್ಲ, 1-2 ಫೋಟೋಸ್ ನೋಡಿದ್ವಿ. ಫೈನಲಿ ಇಮಿಡಿಯೇಟ್ ಆಗಿ ಅಂದರೆ ಎಲ್ಲ ಕುಡ್ಕೊಂಡು ಬಂತು ಅಂತ ಹೇಳ್ತೀವಲ್ಲ. ಸೊ ಥ್ಯಾಂಕ್ ಯು ಸಂಗೀತ, ನಿಮ್ಮ ಸಪೋರ್ಟ್ ನಮಗೆ ಕೊಟ್ಟಿದ್ದಕ್ಕೆ. ಸೊ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡಿ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ಬಗ್ಗೆ ಏನೇ ನಿಮ್ಮ ಒಪಿನಿಯನ್ ಇರಲಿ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ತಪ್ಪಿದ್ರೆ ನಾನು ಮುಂದಿನ ಸಿನಿಮಾದಲ್ಲಿ ಅದನ್ನು ತಿದ್ಕೋತೀವಿ. ಸೊ ನಿಮ್ಮೆಲ್ಲ ಕ್ರಿಟಿಸಿಸಮ್ಗೂ ನಾನು ಓಕೆ ಇದ್ದೀನಿ. ಥ್ಯಾಂಕ್ ಯು. ಥಾಮಸ್ ನನ್ನ ಕ್ಲಾಸ್ಮೇಟು, ಅವ್ರು ನನಗೆ ಕೇಳಿದ್ರು ಇದೊಂದು ಮೂವಿ ಇದೆ, ನಾನು ಈ ನಂಬರ್ ಕಳಿಸ್ಬೋದಾ ಅಂತ. ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲನೇದಾಗಿ ಹೇಳಿರೋದು ಈ ಮೂವಿ ನಾಯಕ ದಿಗಂತ್ ಅವರು ಅಂತ. ಸೊ ಓಕೆ, ನಾನು ಸ್ಕೂಲಲ್ಲಿ ಇರ್ಬೇಕಿದ್ರೆ ಅವಾಗಿಂದ ನಾನು ಗಾಳಿಪಟ ನೋಡಿರ್ಬೇಕಿದ್ರೆ ನನಗೆ ಒಂದು ದೊಡ್ಡ ಕ್ರಶ್ ಇತ್ತು ದಿಗಂತ್ ಅವ್ರ ಮೇಲೆ. ಆ್ಯಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನನಗೊಂದು ಕನಸಿತ್ತು ದಿಗಂತ್ ಅವ್ರ ಜೊತೆ ಒಂದು ಮೂವಿ ಮಾಡಬೇಕು ಅಂತ, ಅಥವಾ ಮೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನಿಸ್ತಿತ್ತು. ಅಂತ ಒಂದು ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರಲಿಲ್ಲ. ಚಾರ್ಲಿ ಆಗಿದ ತಕ್ಷಣ ಅಂದರೆ ಒಂದು 2 ವರ್ಷ ಶೂಟ್ ನಡೀತಾನೆ ಇತ್ತು, ಅವಾಗ ಬಂದಿರುವಂಥ ಆಫರ್ ಇದು. ಸೊ ನನ್ನ ರೆಕಗ್ನಿಷನ್ ಇರಲಿಲ್ಲ ಇಂಡಸ್ಟ್ರಿಲಿ, ಫಿಲ್ಮ್ ಇಂಡಸ್ಟ್ರಿಲಿ. ಅವಾಗ ನನಗೆ ಸಿಕ್ಕಿರುವಂಥ ಅವಕಾಶ ದಿಗಂತ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತದ್ದು ನನಗೆ ಲಿಟ್ರಲಿ ಒಂದು ಕನಸೇ ನನ್ನ ಸಾಧನೆ ಇತ್ತು. ಬಿಕಾಸ್ ಗಾಳಿಪಟ ಅಂತ ಮೂವಿ ಆ್ಯಂಡ್ ಅವರ ಮುದ್ದತೆಯನ್ನು ನೋಡಿ ನನಗೆ ಅನಿಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ. ಆದರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಬಾಯ್ ಜೊತೆ ಅಂತ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ, ಬಟ್ ಒಂದು ರಗಡ್ ದಿಗಂತ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ. ಸೊ ಬಟ್ ಸ್ಟಿಲ್ ದಿಗಂತ್ ಅವ್ರೆ ಅಲ್ವಾ ಅಂತ ಅನಿಸಿ ತುಂಬ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯಿತು, ಸಿಹಿ ಜೇನವಳೆ ಅಂತ. ಸೂಪರ್ ಸಾಂಗ್ ಆ್ಯಕ್ಚುಲಿ, ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ. ಅಂದರೆ ಲಿಟರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ವೀರ್ ಸಮತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅನುರಾಧ ಅವ್ರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಡನ್ನ. ಅದಕ್ಕೆ ಕೂಡ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ, ದಿಗಂತ್ ಅವ್ರು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಸಾಂಗಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗು. ನಾನು ಹಿಂಗೆ ಕನಸ ನನಸ ಅಂತ ಅನ್ಕೊಂಡು ಹೇಳಿದ್ದೀನಿ, ಯು ನೋ ವಾಟ್, ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ. ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಅ ಕ್ರಶ್ ಆನ್ ಹಿಮ್ ಅಂತ. ಬಟ್ ಲಿಟ್ರಲಿ ಒಂದ್ ಕಡೆ ಒಂದು ಕ್ರಶು, ಒಂದು ಅಮೇಝಿಂಗ್ ಆಕ್ಟರ್ ಅಂತ ಗೊತ್ತಿದೆ, ಬಟ್ ಒಂದು ವ್ಯಕ್ತಿ ಒಂದು ಪರ್ಸನಾಲಿಟಿ ಆಗ್ಬಿಟ್ಟು ಕೂಡ ತುಂಬಾ ಒಳ್ಳೆಯವರು ಅವರು. ವರ್ಕ್ ಮಾಡ್ತಿರ್ಬೇಕಿದ್ರೆ ಅವ್ರು ಕೋ ಆರ್ಟಿಸ್ಟಿಗೆ ಕೊಡುವಂಥ ಇಂಪಾರ್ಟೆನ್ಸ್ ಆ್ಯಂಡ್ ಕಂಫರ್ಟ್ ಇದೆಯಲ್ವಾ, ತುಂಬ ಮುಖ್ಯ. ಗಿವ್ ಆ್ಯಂಡ್ ಟೇಕ್ ಯಾವತ್ತೂ ಇರಬೇಕು ಆರ್ಟಿಸ್ಟಲ್ಲಿ ಅಂತ ಇರುತ್ತೆ. ಸೊ ನಾನು ಸುಮಾರಷ್ಟು ಕಲ್ತಿದ್ದೀನಿ ಅವ್ರ ಹತ್ರ. ಸೊ ಎಸ್, ಆ್ಯಂಡ್ ಸೊ ಅದ್ರ ಜೊತೆಗೆ ನನಗೆ ಸ್ಟೋರಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ರಘು ಸರ್ ನರೇಟ್ ಮಾಡಿರೋಂಥ ಸ್ಟೈಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು, ಅಥವಾ ಹಿಂದಿನ ದಿವಸ ನಾನು ಡೈಲಾಗ್ ಕಳಿಸ್ತಾ ಇದ್ರು, ತುಂಬ ಸುಲಭ ಆಗ್ತಿತ್ತು ಅದಕ್ಕೆ ನನಗೆ. ಇಲ್ಲಿ ಇದು ಎಲ್ಲ ಹೌದು, ಬಟ್ ಜೊತೆಗೆ ಯಾವಾಗಲೂ ಶೂಟಲ್ಲಿ ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ಹೇಳ್ತಿದ್ರು
ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಮಾತಾಡ್ಸಿರೋ ಅಂದ್ರೆ ಯಾವತ್ತೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ. ಅಂದ್ರೆ ಅಷ್ಟು ಬೆರೀತಿದ್ರು ನಮ್ಮ ಜೊತೆ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅವರೇ ಒಬ್ರು ಡೈರೆಕ್ಟರ್ ಆಗ್ಬಿಟ್ಟು ಒಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಬಿಕಾಸ್ ಅವ್ರು ಎಲ್ಲೂ ಕೂಡ ಒಂದ್ಸತಿನೂ ಕೂಡ ಬಂದ್ಬಿಟ್ಟು ರಘು ಹೀಗ್ ಮಾಡು ಹಾಗೆ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ. ಅಂಡ್ ಈ ಮೇಡ್ ಶೋರ್ ನಾವ್ ಏನೇ ಮಾಡ್ತಿದ್ರು ಒಂದು ಕಂಫರ್ಟ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು. ಅಂಡ್ ಅಫ್ಕೋರ್ಸ್ ನನ್ನ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, ಅದಕ್ಕೆ ಸುಮ್ಮನೆ ಹೋಗ್ತಾ ಇಲ್ಲ. ತುಂಬಾ ಒಳ್ಳೆಯವರು, ಅದಕ್ಕೆ ನಾನು ಹೇಳ್ತಾ ಇರೋದು. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ, ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ಒಳ್ಳೆ ಪ್ರೊಡ್ಯೂಸರ್. ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ. ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಪಡ್ತೀನಿ. ಅದ್ರ ಜೊತೆಗೆ ನನ್ನ ಜೊತೆ ಅಮೇಸಿಂಗ್, ಆಕ್ಚುಲಿ ಏನ್ ಗೊತ್ತಾ, ಒಂದು ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಬಟ್ ನನಗೆ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಇತ್ತು. ಅದ್ರಲ್ಲಿ ಸಂಪತ್ ಅವರು, ಯಶ್ ಶೆಟ್ಟಿ ಅವರು, ಕಾಕ್ರೋಚ್ ಸುದ್ದಿ ಅವರು. ನಂಗೆ ಲಿಟರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ, ಯಾರ ಜೊತೆ ಪ್ರತಿ ಸತಿ ಒಂದು ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರೂ ಒಂದು ಕಲಿಯಕ್ಕೆ ಸಿಗುತ್ತೆ, ಅದು ತುಂಬಾ ರೇರು. ಅದು ನನಗೆ ಇವ್ರ ಜೊತೆ ಸಿಕ್ತು. ರಘು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಥ ಅಮೇಸಿಂಗ್ ಆಕ್ಟರ್ಸ್ ಜೊತೆ ನಂಗೆ ಆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ನಾನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಲುಪಿಸೋಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿಯವರೆಗೂ ಅದು ಯಾವ ಥರನೂ ಸುದ್ದಿ ಆಗಿರಲಿ, ಅಂದರೆ ಹಿಟ್ ಆಗಿರಲಿ ಟಾಪ್ ಆಗಿರಲಿ ಏನೇ ಆದರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಆ್ಯಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ, ಒಂದು ಒಳ್ಳೆ ಮೂವಿನ ಜನರಿಗೆ ತಲುಪಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಥ್ಯಾಂಕ್ ಯು, ತುಂಬ ಖುಷಿ ಆಯಿತು ಇವತ್ತು. ಕಿವಿ ತುಂಬ ನಿಮ್ಮೆಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಅಂದರೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂಥ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರಲ್ಲಿ. ಜೊತೆಗೆ ಆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದ್ದೀವಿ. ಧೂಳು, ಹೊಗೆ, ಸ್ಮೋಕು, ಅದರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದ್ದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮಲ್ಲಿ ಒಂದು ಹಳೆ ಪರಿಚಯ ಬೇರೆ. ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರ್ ಅಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು 12 ವರ್ಷದಿಂದ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನನ್ನ ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ. ಯಾಕೆಂದ್ರೆ ಆ ಟೈಟ್ಲ್ ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವ್ದು ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು, ಕವಿರಾಜ್ ಅವ್ರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲಿಂದ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮಿಡಿಯೇಟ್ ಆಗಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಈಗ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ರಾಘವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ಥರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪ ಇದು, ನಾನು ಮಾಡೋದ್ರೆ ನಂಗೆ ಆಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ. ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನು ಹಿಂಗ್ ಮಾಡಿದೀನ, ಚೆನ್ನಾಗಿ ಮಾಡಿದೀನಿ ಅಂತ ನನಗೆ ಅನಿಸ್ತು. ಯೂಶಲಿ ನನಗೆ ಅನ್ಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆನ್ ತಟ್ಕೊಂಡೆ. ಅದಕ್ಕೆ ಥ್ಯಾಂಕ್ಸ್. ಯಾಕೆಂದ್ರೆ ರಾಘವರಿಗೆ ಹೇಳ್ಬೇಕು, ತುಂಬಾ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಶೈಲಿಯಲ್ಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲ ಹಿಡಿದು. ಅದು ನನ್ನ ನಿಜ ನನಗೆ ಫ್ಯೂಚರಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದ್ದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು. ನಾವು ಸ್ನೇಹ ಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ 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 ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಜೊತೆಗೆ ಅವರೇ ನಿರ್ದೇಶಕರಾಗಿದ್ರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದ್ 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವ್ದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಆಮೇಲೆ ವೀರ್ ಸಮರ್ಥ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ. ಪ್ರಪಂಚದಿಂದ ಹುಟ್ಟಿ ಬಂದ ಊರನ್ನ ಅಂತ.
ಹುಟ್ಟಿದೂರನ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ, ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ, ಅವ್ರಿಗೂ ಥ್ಯಾಂಕ್ಸ್, ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಅನ್ನು ನಮಗೆ ನೀಡಿದ್ದಾರೆ. ಆಮೇಲೆ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು. ನಾನು ಅವರು ಕೂಡ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರ ಡೈರೆಕ್ಷನ್ ನಲ್ಲಿ. ಆ ಕತೆ ಕೂಡ ಅದ್ಭುತವಾಗಿದೆ. ಅವ್ರು ನೀವು ಮಾಡ್ತೀನಿ ಹೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಇನ್ನ ಗಡ್ಡ ಬಿಳಿ ಆಗಕ್ಕಿಂತ ಮುಂಚೆ ಮಾಡ್ಬೇಕಲ್ಲ. ಸೊ ಥ್ಯಾಂಕ್ ಯು ಕವಿರಾಜ್, ನಿಮ್ಮ ಲಿರಿಕ್ಸ್ ಇನ್ನ ಸೂಟ್ ಆಗ್ತೀನಲ್ವಾ, ಥ್ಯಾಂಕ್ ಯು. ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಕವಿರಾಜ್ ಅವರು ನನಗೊಂದು ಸಿನಿಮಾ ಮಾಡ್ತಾರೆ. ತುಂಬಾ ಕತೆ ನಾನು ಕೇಳಿದೀನಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಕತೆ. ದಯವಿಟ್ಟು ಮಾಡಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು. ಓ ಶೃಂಗೇರಿ, ಹಾ ಜಾಸ್ತಿ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಇವರಿಗೆ. ಇಲ್ಲ ಬರ್ತೀನಿ ನಾನು ಇನ್ನ ಬಂದಿಲ್ಲ, ಹತ್ರ ಬಂದಿಲ್ಲ. ನೆಕ್ಸ್ಟ್ ವಜ್ರಂಗ್ ಶೆಟ್ಟಿ ನಿಮ್ದು, ನಾನು ತುಂಬಾ ಲೇಟ್ ಆಗಿ ನೋಡಿದೆ, ಸಲಾರ್ ಮೂವಿ ನೋಡಿದೆ. ಅದ್ಭುತವಾದ ನಟನೆ, ಪರ್ಫಾರ್ಮೆನ್ಸ್. ನಾನು ರಾಘವ್ರ ಹತ್ರ ನಿಮ್ ನಂಬರ್ ಎಸ್ಕೊಂಡು ನಿಮ್ಗೆ ವಿಶ್ ಮಾಡೋಣ ಅಂತ ಇದ್ದೆ, ಬಟ್ ನೀವು ಇಲ್ಲೇ ನೇರವಾಗಿ ಸಿಕ್ಕಿದ್ರಿ. ನಾನು ಲೇಟ್ ಆಗಿ ನೋಡಿದೆ, ಸಾರಿ, ನಾನು ಮನೇಲಿ ನೋಡಿದೆ. ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆಮೇಲೆ ನಿಮ್ಗೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು. ಆಲ್ ದ ಬೆಸ್ಟ್. ಆಮೇಲೆ ನಮ್ ಜೊತೆಗೆ ಇರ್ತಾ ಇದ್ದೀವಿ ಯಾರಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ, ನಾನು, ಸಂಗೀತ, ಆಮೇಲೆ ಕಾಕ್ರೋಚ್ ಸುದೀರ್. ಸೊ ಇವ್ರದ್ದು ನಮ್ 4 ಜನ ಕಾಂಬಿನೇಷನ್ ಸಾಕಷ್ಟು ಸೀನ್ಗಳಿದೆ. ಅಂಡ್ ಥ್ಯಾಂಕ್ ಯು ರಾಘು, ನೀವು ಇಂಥ ಒಳ್ಳೆ ನಟರು ಕೊಟ್ಟಿದ್ದಕ್ಕೆ. ಯಾಕೆ ಈಸಿ ಆಗುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಈಸಿ ಆಗುತ್ತೆ. ಆಕ್ಟಿಂಗ್ ಇಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಅದನ್ನ ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ, ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದ್ದಾಗ. ಸೊ ಹಾಗಾಗಿ ಅದು ತುಂಬಾ ಈಸಿ ಆಯ್ತು. ಅಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್. ಥ್ಯಾಂಕ್ ಯು. ಅಂಡ್ ಸಂಪತ್ ಸರ್, ಅವ್ರ ಜೊತೆ ಮಾತ್ರ ನಮ್ದು ಅದ್ಭುತವಾಗಿರೋ ಸೀನ್ಗಳಿದೆ. ಅಂಡ್ ಬ್ರಿಲಿಯಂಟ್ ಆಕ್ಟರ್. ನನಗೆ ಫಸ್ಟ್ ಹೇಳಿದಾಗ ಸಂಪತ್ ಸರ್ ನಾನು ಯಾವ್ದು ನೋಡಿರ್ಲಿಲ್ಲ ಸಿನಿಮಾ, ಅವ್ರು ಮಾಡಿರೋ ಸಿನಿಮಾನ. ನಾನು ಸರಿ ಆಯ್ತು, ಸಂಪತ್ ಅವರಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲ ಏನು ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡ್ತಾ ಹೋದಾಗ ಗೊತ್ತಾಯ್ತು ಯಾಕೆ ಅವ್ರನ್ನ ಆರಿಸ್ಕೊಂಡಿದ್ದು ಈ ಸಿನಿಮಾಗೆ ಅಂತ. ನಿಮಗೂ ಗೊತ್ತಾಗುತ್ತೆ ಅವ್ರ ಪಾತ್ರ ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು, ಒಂದು ಪೀಸಿಂಗ್ ಪಾತ್ರ. ಬಟ್ ಸಿನಿಮಾದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂತ ಪಾತ್ರನ ಪ್ಲೇ ಮಾಡಿದ್ದಾರೆ ಅಂತ. ವೆರಿ ವೆಲ್ ಡನ್ ಸರ್. ನಾನು ಸಿನಿಮಾ ನೋಡಿದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರ ಫ್ಯಾನ್ಸ್ ಗಳು ಇವಾಗ ಈ ಸಿನಿಮಾ ನೋಡಿದ್ರೆ ದೊಡ್ಡ ಹಿಟ್ ಆಗ್ಬಿಡುತ್ತೆ ಸರ್. ಅವ್ರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ. ಸೊ ನಿಮಗೆ ನಿಮ್ಮ ಈಗ ಖ್ಯಾತಿ, ನಿಮಗೆ ಸಿಕ್ಕಿರೋ ಈ ಫೇಮ್ ತುಂಬಾ ಒಳ್ಳೇದಾಗ್ಲಿ. ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ. ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಹತ್ತು ಬಿಟ್ಟು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಅಳ್ತಾರೆ, ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ. ಅವ್ರಿಗೆ ಅಲ್ಲ, ಖುಷಿಯಿಂದ ಅಳ್ತಾ ಇರೋದವ್ರು ಅಂದ್ರೆ ಸಂಗೀತ ಅವ್ರು ನಮ್ ಜೊತೆ ಇದಾರಲ್ಲ ಅಂತ ಖುಷಿಯಿಂದ ಅಳ್ತಾ ಇರ್ತಾರೆ. ಹೆದರಿಕೆ ಭಯದಿಂದ ಅಲ್ಲ. ಸೊ ಆತರ ಒಂದು ಖ್ಯಾತಿ ಇದೆಯಲ್ಲ, ಹೀಗೆ ಸದಾ ಇರ್ಲಿ, ಇನ್ನ ಹೆಚ್ಚೆಚ್ಚು ಬೆಳಿಲಿ. ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬೋಲ್ಡ್ ಕ್ಯಾರೆಕ್ಟರ್. ಅದು ಸಾಕಷ್ಟು ಜನ ಮಾಡೋದಕ್ಕೆ ಬಹುಶಃ ಮುಂದೆ ಬರ್ತಾ ಇರ್ಲಿಲ್ಲ. ಅದನ್ನ ಇವ್ರನ್ನ ನಾನು ಒಬ್ಬ ಕಲಾವಿದೆ, ನಾನು ಒಂದು ಆರ್ಟ್ಗೋಸ್ಕರ, ಕಲೆಗೋಸ್ಕರ ಏನ್ ಬೇಕಾದ್ರೂ ಪಾತ್ರ ಮಾಡ್ತೀನಿ ಅನ್ನೋ ತರ ಧೈರ್ಯವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಸೊ ಇನ್ನು ಚಂದ್ರು ಸರ್, ಸೈಲೆಂಟ್ ಮ್ಯಾನ್. ಅವರು ಕ್ಯಾಮ್ರಾ ಹಿಂದ್ಗಡೆಯಿಂದಾನೆ ಎಲ್ಲ ಅದ್ಭುತವಾಗಿ ನಮ್ಮನ್ನೆಲ್ಲರನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಕಲರ್ ಪ್ಯಾಲೆಟ್ ತುಂಬಾ ಇಷ್ಟ ಆಯ್ತು, ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಚಂದ್ರು ಸರ್. ನಿಮ್ ಜೊತೆ ಇನ್ನ ಹೆಚ್ಚೆಚ್ಚು ಸಿನಿಮಾ ಮಾಡೋಣ ಅಂತ ಕೈ ಜೋಡಿಸೋಣ. ಆಮೇಲೆ ರಘು ನೆಡುವಳ್ಳಿ, ಸಾರಿ, ನಿಮ್ ಬಗ್ಗೆ ನಾನು ಫಸ್ಟೇ ಹೇಳ್ಬೇಕಾಗಿತ್ತು. ನಿಜವಾಗ್ಲೂ ಸಿನಿಮಾ ಏನಾದ್ರು ಗೆದ್ರೆ ಇವರಿಗೆ ಅದ್ಭುತವಾದ ಕ್ರೆಡಿಟ್ ಇವರಿಗೆ ಹೋಗ್ಬೇಕು. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಮಾಡಿದ್ದಾರೆ. ನಾವು ಕ್ಲಾಪ್ಸ್ ಗಿಟ್ಸ್ಕೊಳ್ಳೋದು ಅಥವಾ ವಿಷಲ್ ಓಡಿಸ್ಕೊಳ್ಳೋದು ಆ ತರ ಡೈಲಾಗ್ಸ್ ನೀವು ಬರ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅಂದ್ರೆ ರಾಘವ್ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ. ಥ್ಯಾಂಕ್ ಯು ರಘು. ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟಿಸ್ಟ್